ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ಆ ಪ್ರಕರಣದಲ್ಲಿ ನಾಥುರಾಮ್ ಗಾಡ್ಸೆ, ನಾರಾಯಣ ಆಪ್ಟೆ ಮುಂತಾದವರ ಜೊತೆಗೆ ಹಿಂದೂ ನಾಯಕ ಅಂತ ಗುರುತಿಸಿಕೊಂಡಿದ್ದ ವಿನಾಯಕ ದಾಮೋದರ ಸಾವರ್ಕರ್ ಅವರನ್ನ ನೆಹರು ಸರ್ಕಾರದ ಪೊಲೀಸರು ಕನಿಷ್ಠ ವಿವೇಚನೆ ಕೂಡ ಇಲ್ಲದೆ ಬಂಧಿಸಿ ಜೈಲಿಗಟ್ಟಿದ್ರು. ಯಾವ ಸ್ವಾತಂತ್ರ್ಯ ಪ್ರೇಮಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾಲಾಪಾನಿ ಶಿಕ್ಷೆಯನ್ನ ಅನುಭವಿಸಿ ಬಂದಿದ್ನೋ, ಯಾವ ದೇಶಭಕ್ತ ತನ್ನ ಲೇಖನಗಳು ಹಾಗೂ ಕೃತಿಗಳ ಮೂಲಕ ಯುವಕರ ನರ ನಾಡಿಗಳಲ್ಲಿ ದೇಶ ಪ್ರೇಮದ ಕಿಚ್ಚು ಹಚ್ಚಿದ್ನೋ, ಅಂಥ ಮಹಾನ್ ದೇಶಪ್ರೇಮಿ ಅದೇ ಸ್ವತಂತ್ರ ಭಾರತದಲ್ಲಿ ಕೊಲೆ ಆರೋಪ ಹೊತ್ತು ಜೈಲು ಸೇರಬೇಕಾಯ್ತು. ಇದಕ್ಕಿಂತ ದುರಂತ ಮತ್ತಿನ್ನೇನಾದರೂ ಇರೋದಕ್ಕೆ ಸಾಧ್ಯನಾ? ಗಾಂಧೀಜಿ ಹತ್ಯೆಯ ಆರೋಪ ಹೊತ್ತ ಸಾವರ್ಕರ್ ಮನೆ ಮೇಲೆ ಅವತ್ತಿನ ನೆಹರು ಸರ್ಕಾರದ ಅಭಿಮಾನಿಗಳು ಕಲ್ಲು ತೂರಾಟ ನಡೆಸಿದರು. ಅದು ಈ ದೇಶದ ಜನ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರನೊಬ್ಬನಿಗೆ ಕೊಡಮಾಡಿದ ಗೌರವ. ಸಾವರ್ಕರ್ ಮತ್ತು ಅವರ ಹಿಂದೂ ಮಹಾಸಭಾ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಬೆಳಿಬಾರದು ಅನ್ನೋ ಮುಂದಾಲೋಚನೆ ಅವತ್ತಿನ ಕಾಂಗ್ರೆಸ್ ನಾಯಕರಿಗಿತ್ತ ಗೊತ್ತಿಲ್ಲ. ಆದರೆ ಗಾಂಧೀಜಿ ಹತ್ಯೆಯ ನಂತರ ಹಿಂದೂ ಮಹಾಸಭಾ, RSSನಂಥ ಸಂಘಟನೆಗಳ ಮೇಲೆ ಸರ್ಕಾರ ನಿಷೇಧ ಹೇರ್ತು. ಆದರೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಸರ್ವೋಚ್ಚ ನ್ಯಾಯಾಲಯ ಸಾವರ್ಕರ್ ಅವರನ್ನ ಆರೋಪ ಮುಕ್ತರನ್ನಾಗಿ ಬಿಡುಗಡೆ ಮಾಡಿತು.